Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Co-sponsored by Saptagiri NPS University. ಡಿಸಿಎಂ ಒಂದೇ ವೇದಿಕೆಯಲ್ಲಿ ಇತ್ತು. ಇವತ್ತು ಚಂದ್ರಗೌಡ ದಿನಾಚರಣೆ ದಿನ. ಸಿಎಂಗೆ ನೇರವಾಗಿ ಸೂಚನೆ ಕೊಟ್ಟಿದ್ದಾರೆ. ತಾವು ತಮ್ಮ ಅನುಭವವನ್ನು ಆಗಿದೆ. ಸಿಎಂ ಸ್ಥಾನದಿಂದ ಕೆಳಗಿಳಿದು ಡಿ.ಕೆ. ಶಿವಕುಮಾರ್ ಅವರು ಬಿಟ್ಕೊಡಿ ಅನ್ನುವಂಥ ಮಾತನ್ನ ಚಂದ್ರಶೇಖರ್ ಸ್ವಾಮಿ ಹೇಳಿದ್ದಾರೆ. ಸಿಎಂ 2.5 ವರ್ಷದ ಬಳಿಕ ಅಲ್ಲ, ಈಗಲೇ ಬಿಟ್ಕೊಡ್ಲಿ ಅಂತ ಹೇಳಿದ್ದಾರೆ. ಸಿಎಂ ಬದಲಾಗಬೇಕಾ ನಿಮ್ಗೆ? ಅದೇನೋ ಗಾದೆ ಹೇಳ್ತಾರಲ್ಲ, ಕರೆದು ಅದೇನೋ ಹಂಗಾಯ್ತು ಇದು ಕತೆ. ಸಿದ್ದರಾಮಯ್ಯನವರ ತಂತ್ರಕ್ಕೆ ಇದೊಂದು ಪ್ರತಿತಂತ್ರ ಅಷ್ಟೇ. ನಾನು ಜೀವಡ್ದಂಗೆ ಮಾಡ್ತೀನಿ, ನೀನು ಹತ್ತಂಗೆ ಮಾಡು ಅಂತೇಳಿ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಅವರ ತಮ್ಮನ್ನ ಸೋಲನ್ನು ಅರಗಿಸ್ಕೊಳಕ್ಕಾಗ್ತಾ ಇಲ್ಲ. ಬೆಂಗಳೂರು ಗ್ರಾಮಾಂತರದಲ್ಲಿ ಡಿ.ಕೆ. ಸುರೇಶ್ ಅವ್ರನ್ನ ಯಾರು ಸೋಲಿಸಿದ್ರು ಅಂತೇಳಿ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಅರ್ಥ ಆಗ್ಬಿಟ್ಟಿದೆ. ಅದಕ್ಕೆ ಪ್ರತಿಯಾಗಿ ಇವತ್ತು ಈ ಒಂದು ಹೇಳಿಕೆಗಳು ಬಂದಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಮತ್ತೆ ಕೌಂಟರ್, ಸಿದ್ದರಾಮಯ್ಯನವರು 3 ಉಪಮುಖ್ಯಮಂತ್ರಿಗಳಾಗಬೇಕು ಅಂತೇಳಿ ಹಿನ್ನೆಲೆ ಗಾಯಕರವರು, ಸಿದ್ದರಾಮಯ್ಯನವರು ಹಿನ್ನೆಲೆ ಗಾಯಕರಾಗಿ ಕಳೆದ 3-4 ತಿಂಗಳಿಂದನೂ ಈ ಹೇಳಿಕೆಗಳನ್ನು ಬಿಡ್ತಾ ಇದ್ದಾರೆ. ಅದಕ್ಕೆ ಕೌಂಟರ್ ಆಗಿ ಇವತ್ತು ಸಿದ್ದರಾಮಯ್ಯನವರು ಅದು ಅವರು ಧರ್ಮಾತ್ಮರಾಗಿದ್ದರೆ, ಹಂಗಾರೆ ಸಿದ್ದರಾಮಯ್ಯ ಏನು? ಕಾಂಗ್ರೆಸ್ ಅವರು ಉತ್ತರ ಕೊಡಬೇಕು. ಧರ್ಮಾತ್ಮರಾಗಿದ್ದರೆ ಅವರು ರಾಜೀನಾಮೆ ಕೊಟ್ಟು, ಮುಖ್ಯಮಂತ್ರಿ ಪದವಿಗೆ ರಾಜೀನಾಮೆ ಕೊಟ್ಟು ಅಧಿಕಾರವನ್ನು ಬೇರೆಯವರಿಗೆ ಹಸ್ತಾಂತರ ಮಾಡಬೇಕು. ನೀವು ಈಗಾಗಲೇ 5-6 ವರ್ಷ ಮುಖ್ಯಮಂತ್ರಿಗಳಾಗಿದ್ದೀರಾ, ಸಾಕು ನೀವು ಅಂತ ಸಿದ್ದರಾಮಯ್ಯನವರು ಡಿ.ಕೆ. ಶಿವಕುಮಾರ್ ಇದ್ದಂಥ ವೇದಿಕೆಯಲ್ಲೇ, ಎಲ್ಲೋ ಅಲ್ಲ, ಆ ವೇದಿಕೆಯಲ್ಲೇ ನಡೆದಿರೋದನ್ನ ನೋಡಿದ್ಮೇಲೆ ನನಗಂತತೆ ಸಿದ್ದರಾಮಯ್ಯನವರು ಒಬ್ಬ ಮುಖ್ಯಮಂತ್ರಿಯಾಗಿ, ರಾಜ್ಯದ ಮುಖ್ಯಮಂತ್ರಿಯಾಗಿ ಅವ್ರ ಎದುರುಗಡೆನೆ ನೀವು ಅಧಿಕಾರದಿಂದ ಇಳಿಬೇಕು ಅಂತ ಸ್ವಾಮೀಜಿಯವರು ಹೇಳಿದ ಮೇಲೆ ನನಗನ್ಸುತ್ತೆ ಸಿದ್ದರಾಮಯ್ಯನವರು ಗೌರವ ಇದ್ರೆ ಅವರು ಈ ಸಮಾಜದಲ್ಲಿ ಒಂದು ನನಗೆ ಗೌರವ ಐತೆ, ನಾನು 15 ಸರಿ ಬಡ್ಜೆಟ್ ಮಂಡಿಸಿದ್ದೀನಿ, ಈ ಥರ ಎಲ್ಲ ಹೇಳ್ತಾರಲ್ಲ, ಅವ್ರಿಗೇನಾದ್ರೂ ಗೌರವ ಇದ್ದರೆ ನನಗನ್ಸುತ್ತೆ ಅವ್ರು ರಾಜೀನಾಮೆ ಕೊಡೋದು ಒಳ್ಳೆಯದು. ಇಷ್ಟು ಅವಮಾನ ಆದಮೇಲೆ ನನಗನ್ಸ್ತೈತೆ ಅವರಂತೂ ಆ ಸ್ಥಾನದಲ್ಲಿ ಕೂತ್ಕೊಳಲ್ಲ ಅಂತ ನನಗನ್ಸ್ತಾ ಇದೆ. ಯಾಕಂದ್ರೆ ವೇದಿಕೆ ಮೇಲೆ, ಅದೇ ವೇದಿಕೆ ಮೇಲೇನೆ ಹೇಳ್ತು. ಮುಖ್ಯಮಂತ್ರಿಗಳು ಅದಕ್ಕೆ ಇಲ್ಲ ಅಂದಿದ್ರೆ ರಿಪ್ಲೈ ಮಾಡಬೇಕಾಯ್ತು, ಇಲ್ಲ ಡಿ.ಕೆ. ಶಿವಕುಮಾರ್ ರಿಪ್ಲೈ ಮಾಡಬೇಕಾಯ್ತು. ಯಾರೂ ರಿಪ್ಲೈ ಮಾಡಿಲ್ಲ ಅಂದರೆ ಇದು ಈ ಸರ್ಕಾರದಲ್ಲಿರುವಂಥ ಬೇಗುದಿ ಏನಿದೆ ಒಂದೊಂದೇ ಹೊರಗಡೆ ಬರ್ತಾ ಇದೆ. ಒಂದು ಕೌಂಟ್ರಿಗೆ ಕೌಂಟ್ರು, 3 ಉಪಮುಖ್ಯಮಂತ್ರಿಗಳಿರ್ಬೋದು, ಡಿ.ಕೆ. ಸುರೇಶ್ ಅವರ ಸೋಲಿರ್ಬೋದು, ಇವೆಲ್ಲವನ್ನ ಗಮನದಲ್ಲಿಟ್ಕೊಂಡು ಸಿದ್ದರಾಮಯ್ಯ ಟ್ರೂಪು ಮತ್ತು ಡಿ.ಕೆ. ಶಿವಕುಮಾರ್ ಅವರ ಭಿನ್ನಮತೀಯ ಟ್ರೂಪ್ಗಳು, ಈ ಟ್ರೂಪ್ಗಳ ಮಧ್ಯೆ ಕಳೆದ 1 ವಾರದಿಂದನೂ ನೋಡ್ತಾ ಇದ್ದೀನಿ, ವಾರ್ ನಡೀತಾ ಇದೆ ಮೀಡಿಯಾದಲ್ಲಿ. ಬಾಲಕೃಷ್ಣ ಅವರು ಸ್ಟೇಟ್ಮೆಂಟ್ ಮಾಡಿದ್ದಾರೆ, ಅಲ್ಲಾರೋ ದಾವಣಗೆರೆಯಲ್ಲಿ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಪ್ರತಿದಿನ ಡಿ.ಕೆದು ಒಂದು ಗುಂಪು, ಸಿದ್ದರಾಮಯ್ಯನವ್ರದ್ದು ಒಂದು ಗುಂಪು. ಈ ತರ ಕರ್ನಾಟಕದ ರಾಜಕೀಯದ ಪರಿಸ್ಥಿತಿ, ಅಭಿವೃದ್ಧಿ ಒಂದು ನಯಾ ಪೈಸಾ ಅಭಿವೃದ್ಧಿ ಇಲ್ಲ. ಕಳೆದ 1 ವರ್ಷ 1 ತಿಂಗಳಾಯಿತು. ಕಾಂಗ್ರೆಸ್ ಪಾರ್ಟಿಯಲ್ಲಿ ಗೊಂದಲ ಇದೆ, ಕಾಂಗ್ರೆಸ್ ಪಾರ್ಟಿಯಲ್ಲಿ ಸರ್ಕಾರಕ್ಕೆ ಆಪತ್ತಿದೆ ಅನ್ನೋದು ಇದರಿಂದ ಸ್ಪಷ್ಟವಾಗಿ ಆಗ್ತದೆ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Co-sponsored by Saptagiri NPS University.